ನಮಸ್ಕಾರ, TV9 ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಐಜಿ. ಇವತ್ತಿನ ಅನ್ಬಾಕ್ಸಿಂಗ್ ಮತ್ತು ಗ್ಯಾಜೆಟ್ ರಿವ್ಯೂ ವಿಡಿಯೋದಲ್ಲಿ ನಾನು ನಿಮಗೆ ಆಪಲ್ ವಾಚ್ ಸಿರೀಸ್ 8 ಅನ್ನು ಅನ್ಬಾಕ್ಸಿಂಗ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ, ಈ ವಾಚ್ ಬಾಕ್ಸ್ ಏನಿದೆ, ಇದರಲ್ಲಿ ಒಳಗಡೆ ಏನೇನಿರುತ್ತೆ, ವಾಚನ್ನು ಯಾವ ರೀತಿ ನೀವು ಯೂಸ್ ಮಾಡ್ಬೋದು, ಫೋನ್ ಜೊತೆ ಕನೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದು ವಾಚ್ ಸಿರೀಸ್ 8 ಲಾಸ್ಟ್ ಇಯರ್ ಲಾಂಚ್ ಆಗಿರೋದು ಮಾರ್ಕೆಟ್ಗೆ. ಇದರ ಜೊತೆಗೆ ಆಪಲ್ ವಾಚ್ ಅಲ್ಟ್ರಾ ಎನ್ನುವಂಥ ಮಾಡೆಲ್ ಕೂಡ ಲಾಂಚ್ ಆಗಿದೆ. ವಾಚ್ ಸಿರೀಸ್ನ ಬೆಲೆ ನಮ್ಮ ದೇಶದಲ್ಲಿ 41,900 ರೂಪಾಯಿಂದ ಆರಂಭ ಆಗುತ್ತೆ. ಅದರ ಡಯಲ್ ಸೈಜ್ ಇರ್ಬೋದು ಅಥವಾ ಸ್ಟ್ರ್ಯಾಪ್ ಇರ್ಬೋದು, ಅದಕ್ಕೆ ವೇರಿಯೇಷನ್ಗಾಗಿ ಆ ಪ್ರೈಸ್ ಕೂಡ ವೇರಿಯೇಷನ್ ಆಗುತ್ತೆ. ಈ ವಾಚ್ನ ಬೆಲೆ 55,900 ರೂಪಾಯಿ. ಆಪಲ್ ವಾಚ್ ಸಿರೀಸ್ 8 ಅನ್ನು ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಪ್ಯಾಕೇಜಿಂಗ್ ಕೂಡ ತುಂಬಾ ನೀಟಾಗಿದೆ, ತುಂಬ ಆಕರ್ಷಕವಾಗಿದೆ. ಒಂದು ಫಿನಿಶಿಂಗ್ ಏನಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಇಂಪೋರ್ಟರ್ ಡೀಟೇಲ್ ಇರ್ಬೋದು ಅಥವಾ ಮಾಡೆಲ್ ನಂಬರು, ವಾಚ್ ಸಿರೀಸ್ ಯಾವುದು, ಅದರ MRP ಪ್ರೈಸ್ ಎಷ್ಟಿದೆ ಅಥವಾ ಆ ಥರ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ. ಇದು 41mm ಡಯಲ್ ಇರುವಂಥ ಆಪಲ್ ವಾಚ್ ಸಿರೀಸ್ 8. ಹಾಗೆ ಈ ಭಾಗದಲ್ಲಿ ಈ ಬಾಕ್ಸಲ್ಲಿ ಏನೇನಿದೆ ಅನ್ನೋಂಥ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವ ಮಾಡೆಲ್ನ ಡೀಟೇಲ್ಸ್ ಕೂಡ ಇಲ್ಲಿದೆ. IMEI ನಂಬರ್ ಇರ್ಬೋದು ಅಥವಾ ಸೀರಿಯಲ್ ನಂಬರ್ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆ. ಈ ಬಾಕ್ಸನ್ನು ಈಗ ನಾನು ಓಪನ್ ಮಾಡ್ತಾ ಇದ್ದೇನೆ. ಈ ಬಾಕ್ಸ್ ಓಪನ್ ಮಾಡಲಿಕ್ಕೆ ನಿಮಗೆ ಯಾವುದು ಚಾಕು ಚೂರಿ ಏನು ಬೇಕಾಗಿಲ್ಲ. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಇದನ್ನು ಓಪನ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಥರ ಈಗ ಈ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡ್ತಿದ್ದಾಗೆ ಹೀಗೆ ಬಿಡಿಸ್ಕೊಳ್ಳುತ್ತೆ. ತುಂಬ ಇಲ್ಲಿ ಕಾಣಿಸ್ತಾ ಇದೆ. ಈ ಪ್ಯಾಕೇಜ್ ನೋಡಲಿಕ್ಕೂ ಕೂಡ ತುಂಬ ಒಂದು ಆಕರ್ಷಕವಾಗಿದೆ. ಜೊತೆಗೆ ಇಲ್ಲಿ ಸ್ಟ್ರ್ಯಾಪನ್ನು ಕೊಟ್ಟಿದ್ದಾರೆ. ಇವಿಷ್ಟು ಬಾಕ್ಸ್ ಒಳಗಡೆ ಇರುವಂಥದ್ದು. ಆಪಲ್ ವಾಚ್ ಸಿರೀಸ್ 8 41mm ಸ್ಟಾರ್ ಲೈಟ್ ಕಲರು. ಇಲ್ಲಿ ಕೂಡ ಮಾಡೆಲ್ ಡೀಟೇಲ್ಸ್ ಸಿರೀಸನ್ನು ಕೊಟ್ಟಿದ್ದಾರೆ. ಇದು ವಾಚ್ ಸ್ಟ್ರ್ಯಾಪ್, ಯಾವ ಬ್ರ್ಯಾಂಡ್, ಯಾವ ಸಿರೀಸು, ಯಾವ ಸ್ಟ್ರ್ಯಾಪು, ಯಾವ ಕಲರ್ ಅನ್ನುವಂಥ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸ್ಟಾರ್ ಲೈಟ್ ಸ್ಪೋರ್ಟ್ಸ್ ಬ್ಯಾಂಡ್ ಇದು. ಇದರಲ್ಲಿ ಕೂಡ ಓಪನ್ ಮಾಡ್ತಿದ್ದಾಗೆ ನಮಗೆ ಸೆಟಪ್ ಮಾಡೋದು ಹೇಗೆ, ವಾಚ್ಗೆ ಆ ಬೆಲ್ಟನ್ನು ಅಥವಾ ಸ್ಟ್ರ್ಯಾಪನ್ನು ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಯಾಕಂದರೆ ವಾಚ್ ಡಯಲ್ ಬೇರೆ ಇರುತ್ತೆ, ಸ್ಟ್ರ್ಯಾಪ್ ಬೇರೆ ಸಪ್ರೇಟಾಗಿ ಪ್ಯಾಕಲ್ಲಿ ಬರುತ್ತೆ. ಇಲ್ಲಿ ಓಪನ್ ಮಾಡ್ತಿದ್ರೆ ನಿಮಗೆ ಎರಡು ಇದು ಕಾಣಿಸುತ್ತೆ. ಒಂದು ಮೀಡಿಯಮ್ ಸೈಜು, ಇನ್ನೊಂದು ರೆಗ್ಯುಲರ್ ಲೆಂತ್ ಇರುವಂಥದ್ದು. ನಾನು ರೆಗ್ಯುಲರ್ ಮೀಡಿಯಮ್ ಸೈಜನ್ನು ತಗೋತಾ ಇದ್ದೇನೆ. ಈ ಸ್ಟ್ರ್ಯಾಪ್ ಕೂಡ ನಿಮಗೆ ಬೇಕಾದಷ್ಟು ಕಲರ್ ವೆರೈಟಿಯಲ್ಲಿ ಸಿಗುತ್ತೆ. ಆ್ಯಪಲ್ ಸ್ಟೋರಲ್ಲೂ ಕೂಡ ಸಿಗುತ್ತೆ, ಹೊರಗಡೆ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ಜೊತೆಗೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಬೇಕು ಅಥವಾ ಬೇರೆ ರೆಗ್ಯುಲರ್ ಡಯಲ್ ಇರುವಂಥ ಇದು ಬೇಕು ಅಥವಾ ಬೇರೆ ಗೋಲ್ಡ್ ಸ್ಟ್ರ್ಯಾಪ್ ಬೇಕು ಅಥವಾ ಯಾವುದಾದ್ರೂ ಟೈಟಾನಿಯಂ ಸ್ಟ್ರ್ಯಾಪ್ ಬೇಕು ಅಂತ ಸ್ಟ್ರ್ಯಾಪ್ ಎಲ್ಲ ಬೇಕು ಅಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ಬಟ್ ನಿಮಗೆ ಪ್ರೈಸ್ ವೇರಿಯೇಷನ್ ಆಗುತ್ತೆ. ನೀವು ಅಲ್ಲಿ ಬುಕ್ ಮಾಡಬೇಕಾದ್ರೆ ಅದರಲ್ಲಿ ಕೂಡ ನಿಮಗೆ ಆಪ್ಷನ್ ಕೊಡ್ತಾರೆ. ಇಲ್ಲಾಂದರೆ ನೀವು ಹೊರಗಡೆ ಕೂಡ ಪರ್ಚೇಸ್ ಮಾಡ್ಬೋದು. ಈಗ ವಾಚನ್ನು ಓಪನ್ ಮಾಡ್ತಾ ಇದ್ದೇನೆ. ಓಪನ್ ಮಾಡ್ತಿದ್ದಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಡಿಸೈನ್ಡ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಇದೆ. ಇದು ಒಂದು ಕ್ವಿಕ್ ಸ್ಟಾರ್ಟ್ ಯೂಸರ್ ಗೈಡನ್ನು ಕೊಟ್ಟಿದ್ದಾರೆ. ಯಾವ ರೀತಿ ವಾಚ್ ಆನ್ ಮಾಡಬೇಕು, ಚಾರ್ಜಿಂಗ್ ಇಡಬೇಕು ಅನ್ನೋದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೂಡ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ. ಇದು ಆಪಲ್ ವಾಚ್ನ ಚಾರ್ಜರ್. ಇದರಲ್ಲಿ ಕೂಡ USB Type-C ಟು ಮ್ಯಾಗ್ಸೇಫ್ ಮ್ಯಾಗ್ನೆಟಿಕ್ ಚಾರ್ಜರ್ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಆಪಲ್ ವಾಚ್ ಸಿರೀಸ್ 8 41mm ಸ್ಟಾರ್ ಲೈಟ್ ವೈಟ್ ಕಲರ್ನ. ಇವಾಗ ನಾನು ಈ ವಾಚ್ಗೆ ಸ್ಟ್ರ್ಯಾಪನ್ನು ಹಾಕ್ತಾ ಇದ್ದೇನೆ. ಅದಕ್ಕೂ ಮುಂಚೆ ಈ ಸೆಕ್ಯೂರಿಟಿ ಸೇಫ್ಟಿ ಕವರನ್ನು ರಿಮೂವ್ ಮಾಡ್ತಾ ಇದ್ದೇನೆ. ಈ ಥರ ಪುಷ್ ಮಾಡಿದರೆ ಬರುತ್ತೆ.
ಈ ಮಾಡೆಲ್ನ ಸ್ಪೆಷಾಲಿಟಿ ಏನಂದರೆ 41mm ವಾಚ್ ಸೀರೀಸ್ 8 GPS ಪ್ಲಸ್ LTE ಸಿಮ್ ಕೂಡ ಇ ಸಿಮ್ ಆಪ್ಷನ್ ಕೂಡ ಇದೆ. ಅಂದರೆ ಇನ್ ಕೇಸ್ ನೀವು ಫೋನ್ ಬಿಟ್ಟು ಹೋದರೆ ವಾಚ್ ಮಾತ್ರ ನಿಮ್ಮ ಜೊತೆ ಇದ್ದರೆ ವಾಚ್ ಮೂಲಕ ನೀವು ಫೋನ್ ಕನೆಕ್ಟ್ ಆಗಿಲ್ಲ ಅಂದರೂ ಕೂಡ ಫೋನ್ ಕಾಲ್ಗಳನ್ನು ಮಾಡ್ಬೋದು, ರಿಸೀವ್ ಮಾಡ್ಬೋದು, SMS ಮಾಡ್ಬೋದು, ಆ ಥರ ಸುಮಾರಷ್ಟು ಫಂಕ್ಷನನ್ನು ವರ್ಕ್ ಆಗುತ್ತೆ. ಈಗ ಈ ಸ್ಟ್ರ್ಯಾಪನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನೀವು ಯಾವ ಕೈಗೆ ವಾಚನ್ನು ಹಾಕ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಕೂಡ ನೀವು ಅದನ್ನು ಚೇಂಜ್ ಮಾಡಿಕೊಳ್ಬೋದು. ವಾಚ್ ಸ್ಟ್ರ್ಯಾಪನ್ನು ರಿಮೂವ್ ಮಾಡಬೇಕಂದ್ರೆ ಇಲ್ಲೊಂದು ಸಣ್ಣ ಬಟನ್ ಕೂಡ ಇದೆ. ಇದನ್ನು ಪ್ರೆಸ್ ಮಾಡಿ ಈ ಬದಿ ಪುಷ್ ಮಾಡಿದರೆ ಬರುತ್ತೆ. ಇಲ್ಲಿ ಕೂಡ ಸ್ಮಾಲ್ ಅಥವಾ ಮೀಡಿಯಮ್ ಅಂತ ಸೈಜು ಮತ್ತು 41mm ಡಯಲು. ಈಗ ವಾಚ್ ಇದೆ, ನಾನಿವಾಗ ಇದನ್ನು ಆನ್ ಮಾಡ್ತಾ ಇದ್ದೇನೆ. ವಾಚ್ ಈಗ ಆನ್ ಆಗಿದೆ. ಆ್ಯಪಲ್ನ ಲೋಗೋ ಕಾಣಿಸ್ತಾ ಇದೆ. ಇಲ್ಲಿ ಪವರ್ ಬಟನ್ ಇದೆ, ಇಲ್ಲಿ ಡಯಲ್ ರೊಟೇಟ್ ಬಟನ್ನು, ಇಲ್ಲಿ ಸ್ಪೀಕರು ಇರುವಂಥದ್ದು. ಇಲ್ಲಿ ನಿಮಗೆ ಸೆನ್ಸಾರ್ಗಳು ಕಾಣಿಸ್ತಾ ಇದೆ. ಬಾಡಿ ಟೆಂಪರೇಚರ್ ಸೆನ್ಸರು, ಹಾರ್ಟ್ ರೇಟ್ ಸೆನ್ಸರು, ECG ಮತ್ತು ಸುಮಾರಷ್ಟು ಹೆಲ್ತ್ ಫೀಚರ್ಸನ್ನು ಈ ವಾಚ್ ಹೊಂದಿದೆ. ಜೊತೆಗೆ ವಾಟರ್ ಪ್ರೂಫ್, ವಾಟರ್ ರೆಸಿಸ್ಟೆಂಟ್ ಕೂಡ ಹೌದು. ಓಕೆ, ಈಗ ಫೋನ್ ಜೊತೆ ನಾನು ಆ್ಯಪಲ್ ವಾಚ್ ಸೀರೀಸ್ 8ಅನ್ನು ಕನೆಕ್ಟ್ ಮಾಡ್ತಾ ಇದ್ದೇನೆ. ಈ ಫೋನ್ ಪಕ್ಕ ಕೂಡ ತಂದು ಕೂಡಲೇ ಕನೆಕ್ಟ್ ವಾಚ್ ಅಂತ ಬರುತ್ತೆ. ಈ ಆಪ್ಷನನ್ನು ಯೂಸ್ ಮಾಡಿಕೊಂಡು ನಾನೀಗ ಈ ಫೋನ್ ಜೊತೆ ಆ್ಯಪಲ್ ವಾಚ್ ಸೀರೀಸ್ 8ಅನ್ನು ಕನೆಕ್ಟ್ ಮಾಡ್ತಾ ಇದ್ದೇನೆ. ಐಫೋನ್ನಲ್ಲಿ ವಾಚ್ ಎನ್ನುವಂಥ ಒಂದು ಅಪ್ಲಿಕೇಶನ್ ಇರುತ್ತೆ. ಅದ್ರ ಜೊತೆಗೆ ನೀವು ಅದನ್ನು ಕನೆಕ್ಟ್ ಮಾಡಬೇಕು. ಇವಾಗ ಆ್ಯಪಲ್ ವಾಚನ್ನು ನಾನು ಐಫೋನ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೇನೆ. ಈ ಆ್ಯಪಲ್ ವಾಚಿನ ಸ್ಪೆಷಾಲಿಟಿ ಏನಂದರೆ ನೀವು ಆ್ಯಂಡ್ರಾಯ್ಡ್ ಫೋನ್ ಜೊತೆ ಯೂಸ್ ಮಾಡ್ಬೋದು, ಬಟ್ ನಿಮಗೆ ಅದರ ಫೀಚರ್ಸ್ ಎಲ್ಲ ವರ್ಕ್ ಆಗಲ್ಲ. ಸೊ ಅದರಿಂದ ಬೆನಿಫಿಟ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿರುವಂಥ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ ಇರ್ಬೋದು ಅಥವಾ ಹೆಲ್ತ್ ಟ್ರ್ಯಾಕಿಂಗ್ ಆಪ್ಷನ್ಸ್ ಇರ್ಬೋದು. ಅದು ಆ್ಯಂಡ್ರಾಯ್ಡ್ ಜೊತೆ ಅಷ್ಟೊಂದು ಸಿಂಕ್ ಆಗಲ್ಲ. ಅಲ್ಲದೆ ಐಕ್ಲೌಡಲ್ಲಿರುವಂಥ ಆಪ್ಷನ್ ಇರ್ಬೋದು ಮತ್ತು ಐಫೋನ್ನಲ್ಲಿರುವಂಥ ಸುಮಾರಷ್ಟು ಆಪ್ಷನ್ಗಳು ಈ ವಾಚ್ ಜೊತೆ ಮಾತ್ರ ವರ್ಕ್ ಆಗೋದ್ರಿಂದ ಆ್ಯಂಡ್ರಾಯ್ಡ್ ಫೋನ್ ಜೊತೆ ಅದಷ್ಟು ಬೆನಿಫಿಟ್ ಇಲ್ಲ ಅಂತಲೇ ಹೇಳ್ಬೋದು. ಆದರೂ ನಿಮಗೆ ಬೇಕು ಅಂತಿದ್ರೆ ಮಾತ್ರ ಆ್ಯಂಡ್ರಾಯ್ಡ್ ಫೋನ್ ಜೊತೆ ಯೂಸ್ ಮಾಡಿ. ಬಟ್ ಅದರ ಈ ವಾಚ್ನಲ್ಲಿರೋ ಕಂಪ್ಲೀಟ್ ಬೆನಿಫಿಟ್ಸ್ ನಿಮಗೆ ಬೇಕು ಅಂತಿದ್ರೆ ಐಫೋನ್ ಜೊತೆನೇ ಯೂಸ್ ಮಾಡಬೇಕಾಗುತ್ತೆ. ಆ್ಯಪಲ್ ವಾಚನ್ನು ಐಫೋನ್ನಲ್ಲಿರುವ ವಾಚ್ ಆ್ಯಪ್ ಜೊತೆ ಕನೆಕ್ಟ್ ಮಾಡ್ಬೋದು. ಅದರ ಥ್ರೂ ನಾನೀಗ ಸ್ಟಾರ್ಟ್ ಪೇರಿಂಗ್ ಮಾಡ್ತಾ ಇದ್ದೇನೆ. ಯಾವ ಕೈಗೆ ನೀವು ವಾಚನ್ನು ಯೂಸ್ ಮಾಡ್ತೀರಿ ಅಂದರೆ ವೇರ್ ಮಾಡ್ತೀರಿ, ಲೆಫ್ಟ್ ಅಥವಾ ರೈಟ್? ನಾನು ಲೆಫ್ಟ್ ಅಂತ ಕೊಟ್ಟಿದ್ದೇನೆ. ಈ ವಾಚ್ನ ಸ್ಪೆಷಾಲಿಟಿ ಏನಂದರೆ ಇದು 41mm ಅಲ್ಯೂಮಿನಿಯಂ ಕೇಸ್ ಇದೆ ಮತ್ತು ಸ್ಟಾರ್ಲೈಟ್ ಸ್ಟ್ರ್ಯಾಪ್ ಇದೆ. ಇದರಲ್ಲಿ GPS ಮತ್ತು ಸೆಲ್ಯುಲರ್ ಆಪ್ಷನ್ ಕೂಡ ಇರೋದ್ರಿಂದ ನೀವು ಇ ಸಿಮ್ಮನ್ನು ಈ ವಾಚಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಇನ್ ಕೇಸ್ ನೀವು ಫೋನಲ್ಲಿ ಇ ಸಿಮ್ ಯೂಸ್ ಮಾಡ್ತಾ ಇದ್ದರೆ ವಾಚಲ್ಲಿ ಕೂಡ ಇ ಸಿಮ್ ಆಪ್ಷನ್ ಬರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಫೋನ್ ಇಲ್ಲ ಅಂದರೂ ಕೂಡ ವಾಚಲ್ಲಿ, ಅಂದರೆ ಫೋನ್ ಜೊತೆ ಕನೆಕ್ಟ್ ಆಗಿಲ್ಲದೆ ಇರೋ ಸಂದರ್ಭದಲ್ಲಿ ಕೂಡ ವಾಚ್ ಯೂಸ್ ಮಾಡಿಕೊಂಡು ಕಾಲ್ ಮಾಡ್ಬೋದು, SMS ಮಾಡ್ಬೋದು ಅಂತ ಫೀಚರ್ಸನ್ನು ಈ ವಾಚ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಈ ವಾಚ್ ಸೀರೀಸ್ 8ಅಲ್ಲಿ ಒಂದು ಬೆನಿಫಿಟ್ ಏನಂತಂದರೆ ಇದರಲ್ಲಿ ECG ಇದೆ, ಫಾಲ್ ಡಿಟೆಕ್ಷನ್ ಅನ್ನುವಂಥ ಒಂದು ಸ್ಪೆಷಲ್ ಫೀಚರನ್ನು ಕೊಟ್ಟಿದ್ದಾರೆ. ಜೊತೆಗೆ ಕ್ರ್ಯಾಶ್ ಡಿಟೆಕ್ಷನ್ ಎನ್ನುವಂಥ ಒಂದು ಫೀಚರ್ ಇದೆ. ಅಲ್ಲದೆ ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ SOS ಅಲರ್ಟ್ ಕೂಡ ಈ ವಾಚ್ ಥ್ರೂ ನಿಮಗೆ ಹೆಲ್ಪ್ಲೈನ್ ಯೂಸ್ ಆಗುತ್ತೆ. ಈ ವಾಚ್ನಲ್ಲಿ ಕೂಡ ಎರಡು ಮಾಡೆಲ್ ನಿಮಗೆ ಸಿಗುತ್ತೆ. ಅಂದರೆ 41mm ಒಂದು ಡಯಲ್ ಮತ್ತು 45mm ಒಂದು ಡಯಲ್. ನಿಮ್ಮ ಪ್ರಿಫರೆನ್ಸ್ ಏನು, ಅಥವಾ ನಿಮ್ಮ ಕೈ ಚಿಕ್ಕದು ಅಂತಿದ್ರೆ 41mm ಸೂಟ್ ಆಗುತ್ತೆ, ಕೈ ಸ್ವಲ್ಪ ದೊಡ್ಡದಿದೆ ಅಂತಿದ್ರೆ 45mm ಇದನ್ನು ನೀವು ಕನೆಕ್ಟ್ ಮಾಡ್ಬೋದು. ಎಮರ್ಜೆನ್ಸಿ SOS ಅನ್ನೋಂಥ ಒಂದು ಸ್ಪೆಷಲ್ ಫೀಚರ್. ಅದ್ರ ಜೊತೆಗೆ ಫಾಲ್ ಡಿಟೆಕ್ಷನ್ ಡ್ಯೂರಿಂಗ್ ವರ್ಕೌಟ್ಸ್ ಅಂತಂದರೆ ನೀವು ಜಿಮ್ಮಲ್ಲಿ ಇರ್ಬೋದು ಅಥವಾ ಏನಾದರೂ ಹೊರಗಡೆ ವಾಕಿಂಗಲ್ಲಿ ಇರ್ಬೋದು ಅಥವಾ ಏನಾದರೂ ಈ ಜಾಗಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಏನಾದರೂ ಅಕಸ್ಮಾತ್ತಾಗಿ ಬಿದ್ದು ಬಿಟ್ಟರೆ ಅಥವಾ ನಿಮಗೆ ಏನಾದರೂ ಹಾರ್ಟ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಫೀಚರ್ನ ಯೂಸ್ ಮಾಡಿಕೊಂಡು ಅದು ನಿಮಗೆ ಎಮರ್ಜೆನ್ಸಿ SOS ಅಂದರೆ ನೀವು ಯಾರಿಗೆಲ್ಲ ಎಮರ್ಜೆನ್ಸಿ ಕಾಂಟ್ಯಾಕ್ಟನ್ನು ಸೆಟ್ ಮಾಡಿರ್ತೀರೋ ಅವರಿಗೆಲ್ಲ ಅಲರ್ಟ್ ಹೋಗುತ್ತೆ, SMS ಹೋಗುತ್ತೆ ಮತ್ತು ನಿಮ್ಮ ಲೊಕೇಶನ್ ಕೂಡ ಶೇರ್ ಆಗುತ್ತೆ. ಜೊತೆಗೆ ನಿಯರ್ ಬೈ 112 ಹೆಲ್ಪ್ಲೈನ್ ಸರ್ವಿಸ್ಗೆ ಕೂಡ ಕಾಲ್ ಕನೆಕ್ಟ್ ಆಗುತ್ತೆ. ಉಳಿದಂತೆ ಸಾಮಾನ್ಯವಾಗಿ ಎಲ್ಲ ಸ್ಮಾರ್ಟ್ ವಾಚ್ಗಳು ಪ್ರೊವೈಡ್ ಮಾಡುವಂಥದ್ದು ಒಂದು ನೋಟಿಫಿಕೇಷನ್ ಇರ್ಬೋದು ಅಥವಾ ಬ್ಲೂಟೂತ್ ಕಾಲಿಂಗ್ ಇರ್ಬೋದು
ಅಥವಾ ನಿಮ್ಮ ಹೆಲ್ತ್ ಟ್ರ್ಯಾಕಿಂಗ್, ಹಾರ್ಟ್ ರೇಟ್ ಇರ್ಬೋದು ಅಥವಾ ಹಾರ್ಟ್ ರೇಟ್ನಲ್ಲಿ ವೇರಿಯೇಷನ್ ಇರ್ಬೋದು, ಬ್ಲಡ್ ಆಕ್ಸಿಜನ್ ಲೆವೆಲ್ ಕೂಡ ಈ ವಾಚಲ್ಲಿ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ವಾಚ್ ಫೇಸ್ಗಳು ಕೂಡ ಸಾಕಷ್ಟು ನಿಮಗೆ ಸಿಗುತ್ತೆ. ಇವಾಗ ಆ್ಯಪಲ್ ವಾಚ್ ರೆಡಿಯಾಗಿದೆ. ಇಲ್ಲಿ ನಿಮಗೆ ಇಷ್ಟೊಂದು ಸೆಟ್ಟಿಂಗ್ಸ್ ಕೂಡ ಕಾಣಿಸ್ತಾ ಇದೆ. ವಾಚ್ OS 9 ಥ್ರೂ ಈ ವಾಚ್ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಫೇಸ್ ಗ್ಯಾಲರಿ ಅಂತ ಇದೆ. ಇಲ್ಲಿ ಸುಮಾರಷ್ಟು ನಿಮಗೆ ವಾಚ್ ಫೇಸಸ್ ಕೂಡ ಕಾಣಿಸೋದು. ಇದನ್ನು ನೀವು ಕಸ್ಟಮ್ ಮಾಡಿಕೊಂಡು ಯೂಸ್ ಮಾಡ್ಬೋದು. 100ಕ್ಕೂ ಅಧಿಕ ವಿವಿಧ ರೀತಿಯ ವಾಚ್ ಫೇಸ್ ಕಾಣಿಸ್ತಾ ಇದೆ. ಜೊತೆಗೆ ಎಮರ್ಜೆನ್ಸಿ SOS ಅನ್ನು ಸೆಟಪ್ ಮಾಡ್ಬೋದು. ಆ್ಯಕ್ಟಿವಿಟಿ ಟ್ರ್ಯಾಕರ್ ಇದೆ. ಲೇಡೀಸ್ಗೆ ಮಂತ್ಲಿ ಸೈಕಲ್ ಟ್ರ್ಯಾಕಿಂಗ್ ಆಪ್ಷನನ್ನು ಕೂಡ ಆ್ಯಪಲ್ನವರು ಕೊಟ್ಟಿದ್ದಾರೆ. ಜೊತೆಗೆ ಹ್ಯಾಂಡ್ ವಾಷಿಂಗ್ ಅನ್ನೋ ಒಂದು ಫೀಚರ್ ಇದೆ. ಅಂದರೆ ನೀವು ಬ್ರಷ್ ಮಾಡ್ತಾ ಇರ್ಬೋದು ಅಥವಾ ಹ್ಯಾಂಡ್ ವಾಷಿಂಗ್ ಟೈಮಲ್ಲಿ ಕೂಡ ಕರೆಕ್ಟಾಗಿ ಹ್ಯಾಂಡ್ ವಾಷಿಂಗ್ ಮಾಡಬೇಕಾದ್ರೆ 19 ಸೆಕೆಂಡ್ಸ್ ನೀವು ವಾಶ್ ಮಾಡಬೇಕು ಅಂತ ಡಾಕ್ಟರ್ ಕೂಡ ಪ್ರಿಫರ್ ಮಾಡ್ತಾರೆ. ಅದೇ ರೀತಿ ಅದನ್ನು ಕೂಡ ಟ್ರ್ಯಾಕ್ ಮಾಡಿ ನೀವು ಹ್ಯಾಂಡ್ ವಾಶ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅದನ್ನು ನಿಮಗೆ ಅಲರ್ಟ್ ಕೊಡುತ್ತೆ. ಉಳಿದಂತೆ ನಾಯ್ಸ್ ನೋಟಿಫಿಕೇಶನ್ ಕೂಡ ಇದೆ. ಅಂದರೆ ಒಂದು ನಾರ್ಮಲ್ ಆಗಿರುವಂಥ 85 ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಇದ್ದರೆ ನಿಮಗೆ ಅಲರ್ಟ್ ಬರುತ್ತೆ. ನೀವು ಹೆಡ್ಫೋನ್ ಯೂಸ್ ಮಾಡ್ತಿದ್ರೆ ಅಥವಾ ಏರ್ಪಾಡ್ ಯೂಸ್ ಮಾಡ್ತಾ ಇದ್ದರೆ ಆ ಟೈಮಲ್ಲಿ ಕೂಡ ಒಂದು ಲಿಮಿಟನ್ನು ನೀವು ಕ್ರಾಸ್ ಮಾಡಿ ಜಾಸ್ತಿ ಸೌಂಡನ್ನು ಕೇಳ್ತಾ ಇದ್ದೀರಿ ಅಂದರೆ ಆ್ಯಪಲ್ ವಾಚಲ್ಲಿ ನಿಮಗೆ ಅಲರ್ಟ್ ಬರುತ್ತೆ. ಜಾಸ್ತಿ ಸೌಂಡ್ ಕೇಳಬೇಡಿ, ನಿಮ್ಮ ಕಿವಿಗಳಿಗೆ ಅಪಾಯ ಉಂಟಾಗ್ಬೋದು ಅನ್ನೋ ಒಂದು ಸೂಚನೆಯನ್ನು ಕೂಡ ಈ ವಾಚ್ ನಿಮಗೆ ಕೊಡುತ್ತೆ. ಇವಾಗ ವಾಚ್ ರೆಡಿಯಾಗಿದೆ. ಇವಾಗ ನಾನು ಇದನ್ನು ವೇರ್ ಮಾಡ್ತಾ ಇದ್ದೇನೆ. ಈ ವಾಚ್ ಡಿಸೈನ್ ನೋಡಲಿಕ್ಕೆ ವಾಚ್ ಸೀರೀಸ್ 7 ಥರನೇ ಇದೆ. ಸುಮಾರಷ್ಟು ಫೀಚರ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಇಷ್ಟೊಂದು ಆ್ಯಪ್ಗಳು ನನ್ನ ಫೋನ್ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ತೋರಿಸ್ತಾ ಇದೆ. ಹಾರ್ಟ್ ರೇಟ್ ಅನ್ನೋಂಥ ಒಂದು ಫೀಚರ್ ನಾನೀಗ ಚೆಕ್ ಮಾಡ್ತಾ ಇದ್ದೇನೆ. ನನ್ನ ಹೃದಯ ಬಡಿತ ಈ ಟೈಮಲ್ಲಿ ಎಷ್ಟಿದೆ ಅನ್ನೋದನ್ನು ಇದು ತೋರಿಸ್ತಾ ಇದೆ. ಜೊತೆಗೆ ECG ಫೀಚರ್ ಕೂಡ ಇದೆ. ಇಲ್ಲಿರುವ ಈ ಡಯಲ್ ಮೇಲೆ ನೀವು ಬೆರಳನ್ನು ಇಟ್ಟರೆ ನಿಮ್ಮ ECGಯನ್ನು ಅದು ತೆಗೆದುಕೊಡುತ್ತೆ. ನಿಮಗೆ ಫಿಟ್ನೆಸ್ ಮತ್ತು ಹೆಲ್ತ್ ಟ್ರ್ಯಾಕಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಮತ್ತು ಅದು ನಿಮಗೆ ತುಂಬ ಅಗತ್ಯವಾಗಿದೆ ಅಂತಿದ್ರೆ ಇದರಲ್ಲಿರುವಂಥ ಸುಮಾರಷ್ಟು ಫೀಚರ್ನ ನೀವು ಯೂಸ್ ಮಾಡಿಕೊಳ್ಬೋದು. ಇವಾಗ ನನ್ನ ECG ರಿಪೋರ್ಟ್ ರೆಡಿಯಾಗಿದೆ. ವಾಚ್ ಜೊತೆ ಅದು ಸಿಗುತ್ತೆ. ಜೊತೆಗೆ ಬಾಡಿ ಟೆಂಪರೇಚರ್ ಇರ್ಬೋದು ಅಥವಾ ಆಮ್ಲಜನಕದ ಪ್ರಮಾಣವನ್ನು ಕೂಡ ಇದು ನಿಮಗೆ ತೋರಿಸುತ್ತೆ. ಜೊತೆಗೆ ಫಿಟ್ನೆಸ್ ಟ್ರ್ಯಾಕಿಂಗ್ನ ಸುಮಾರಷ್ಟು ಆಪ್ಷನ್ ಕೂಡ ಇಲ್ಲಿ ಸಿಗುತ್ತೆ. ಸೈಕ್ಲಿಂಗ್ ಮಾಡುವಾಗ, ಸ್ವಿಮ್ಮಿಂಗ್ ಮಾಡುವಾಗ ಕೂಡ ಈ ವಾಚನ್ನು ನೀವು ಯೂಸ್ ಮಾಡ್ಬೋದು. ಐಫೋನ್ನಲ್ಲಿರುವ ಹೆಲ್ತ್ ಆ್ಯಪ್ಗೆ ಹೋಗಿ ಅಲ್ಲಿ ನೀವು ಒಂದಷ್ಟು ಆಪ್ಷನ್ಸನ್ನು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನನ್ನ ECG ರಿಪೋರ್ಟ್ ಕೂಡ ಇಲ್ಲಿ ಸಿಗುತ್ತೆ. ಜೊತೆಗೆ ಹಾರ್ಟ್ ರೇಟ್ ನಾನು ಇವಾಗ ಚೆಕ್ ಮಾಡಿರುವಂಥದ್ದು 81, ಎಕ್ಸಸೈಸು, ಎಷ್ಟು ಸ್ಟೆಪ್ಪನ್ನು ನಾನು ವಾಕ್ ಮಾಡಿದ್ದೇನೆ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೇನೆ ಅನ್ನೋ ಡೀಟೇಲ್ಸ್ ಕೂಡ ಸಿಗುತ್ತೆ. ಓಕೆ, ಇವಾಗ ಆ್ಯಪಲ್ ವಾಚ್ ಸೀರೀಸ್ 8 41mm GPS ಪ್ಲಸ್ ಸೆಲ್ಯುಲರ್ ಮಾಡೆಲನ್ನು ನಾನು ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ, ಫೀಚರ್ಸ್ ಏನಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ. ಜೊತೆಗೆ ನನ್ನ ಫೋನ್ ಜೊತೆ ವಾಚನ್ನು ಕನೆಕ್ಟ್ ಮಾಡಿ ಅದರಲ್ಲಿರೋ ಹೆಲ್ತ್ ಫೀಚರ್ಸ್ ಇರ್ಬೋದು, ಆ್ಯಕ್ಟಿವಿಟಿ ಟ್ರ್ಯಾಕಿಂಗ್ ಇರ್ಬೋದು, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಅದರಿಂದ ನಿಮಗೆ ಏನು ಬೆನಿಫಿಟ್ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಹೊಸ ಗ್ಯಾಜೆಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅದರಲ್ಲಿ ಆ ಡಿವೈಸನ್ನು ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9 ನ್ಯೂಸ್.